ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಸರ್ಕಾರಿ ಹುದ್ದೆಗಳ ನೇರ ನೇಮಕಾತಿ ಇದಾಗಿದೆ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಏನಿರುತ್ತೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಮತ್ತೆ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಸ್ಯಾಲ್ರಿ ಎಷ್ಟು ಅಂತ ಅಲ್ವಾ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸ್ತಿದೆಯಲ್ಲ, ಅದನ್ನ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ 4 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸ್ಯಾಲ್ರಿ 31,000 ರೂಪಾಯಿಂದ ಹಿಡಿದು 50,000 ರೂಪಾಯಿಗಳ ತನಕ ಸ್ಯಾಲ್ರಿ ಇದೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಲೇಬೇಕು ಯಾವುದೇ ಹುದ್ದೆಗಾದ್ರೂ. ಇದಕ್ಕೂ ಅಷ್ಟೇ, ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. 18ರಿಂದ 45 ವಯೋಮಿತಿಯ ಡೀಟೇಲ್ಸ್. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಅಂತ ನೋಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ವೇಟೇಜ್ ಕೊಡ್ತಾರೆ. ಅದಾದ ನಂತರ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದನ್ನ ಪಾಸ್ ಆದ್ರೆ ನಿಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅರ್ಜಿಗಳನ್ನ ಹಾಕೋಬಹುದು. ಬೇರೆ ಹುದ್ದೆಗೆ 500,000, ಕೆಲವೊಂದು ಹುದ್ದೆಗೆ 3,000 ರೂಪಾಯಿ ತನಕ ಇರುತ್ತೆ. ಇದಕ್ಕೆ ಏನು ಇಲ್ದಿರೋದು ಒಂದೊಳ್ಳೆಯ ವಿಷಯ. ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ನೀವು ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಈ ಆಫ್ಲೈನ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋ ತಲುಪೋ ತರ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಆಫ್ಲೈನ್ ಅಂದ್ರೆ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂದ್ರೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಫಿಲ್ಅಪ್ ಮಾಡಿ ಒಂದು ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು. ಹೇಗೆ ಕಳಿಸ್ಬೋದು ನೀವು ಅಂತ ಹೇಳಿದ್ರೆ ಪೋಸ್ಟ್ ಮೂಲಕ ಕಳಿಸ್ಬೋದು. ಅಂದ್ರೆ ರಿಜಿಸ್ಟರ್ ಪೋಸ್ಟು, ಸ್ಪೀಡ್ ಪೋಸ್ಟು ಅಥವಾ ಕೊರಿಯರ್ ಮೂಲಕ ಕಳಿಸ್ಬೋದು. ಅಥವಾ ಈ ಅಡ್ರೆಸ್ ನಿಮಗೆ ಹತ್ತಿರ ಇದೆ ಅಂತ ಹೇಳಿದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಆದ್ರೆ ಇದನ್ನೆಲ್ಲ ಮಾಡೋಕ್ಕೂ ಮುಂಚೆ ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳೋದು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾ ಡೀಟೇಲ್ಸ್ ನ ಸಂಪೂರ್ಣವಾಗಿ ತಿಳ್ಕೋಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ತಿಳ್ಕೋಬೇಕು. ಅದಕ್ಕೋಸ್ಕರ ಅದನ್ನ ಓದೋದು ಅತಿ ಮುಖ್ಯ. ಈ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಇದೆರಡನ್ನೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಏನೋ ಮಾಡ್ಕೊಂಡ್ರಿ, ಅದನ್ನೆಲ್ಲ ಫಿಲ್ಅಪ್ ಮಾಡಿದ್ರಿ, ಎಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಯಾಟ್ ಆಫೀಸ್, ಲಿಂಗಸೂಗೂರು ರೋಡ್, ಓಲ್ಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಆಫೀಸ್, ರಾಯಚೂರು 584101. ಇಲ್ಲಿಗೆ ಏಪ್ರಿಲ್ 7ರ ಮುಂಚೆ ತಲುಪಿಸಬೇಕಾಗತ್ತೆ ನೀವು ಅರ್ಜಿಯನ್ನ. ಗೊತ್ತಾಯ್ತಲ್ಲ, 7 ಏಪ್ರಿಲ್ 2025 ಮುಂಚೆ ಅರ್ಜಿ ತಲುಪೋ ತರ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಈ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ನೋಟಿಫಿಕೇಶನ್ ಅಲ್ಲೂ ಕೂಡ ಮೆನ್ಷನ್ ಇರುತ್ತೆ. ನೆಕ್ಸ್ಟ್, ನಿಮಗೆ ಉದ್ಯೋಗ ಸ್ಥಳ ತಿಳಿಸ್ಕೊಡೋದಾದ್ರೆ ರಾಯಚೂರು, ಕರ್ನಾಟಕ ಉದ್ಯೋಗ ಸ್ಥಳ ಆಗಿರುತ್ತೆ. ನೆಕ್ಸ್ಟ್, ಈ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿ ನಿಮಗೆ ಜಾಬ್ ಪಕ್ಕಾ ಸಿಗುತ್ತೆ. ಮೊದಲನೇ ಸ್ಟೆಪ್ಸು ಅಫಿಷಿಯಲ್ ನೋಟಿಫಿಕೇಶನ್ ನ ಓದ್ಕೊಳ್ಳೋದು. ಅದನ್ನ ಮುಂಚೆನೆ ಹೇಳಿದ್ದೀನಿ. ನೆಕ್ಸ್ಟ್, ನೀವು ಅರ್ಜಿಯಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮ್ಗೆ ಏನಾದ್ರೂ ಜಾಬ್ ಸಿಕ್ಕಿದ್ರೆ ಅವರು ಇಮೇಲ್ ಅಥವಾ SMS ಮೂಲಕ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ಯಾವ್ಯಾವುದು ಅಂತ ಕೇಳ್ತಾ ಇದ್ದೀರಾ? ID ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಅಂದ್ರೆ ಫೋಟೋ ಇರುವಂತಹ ID ಕಾರ್ಡ್ ಬೇಕಾಗುತ್ತೆ. ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡು, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಇವೆಲ್ಲದೂ ಬೇಕಾಗತ್ತೆ.
ನೆಕ್ಸ್ಟ್ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ನ ಫೋಟೋಗ್ರಾಫ್ ಇಟ್ಕೊಂಡಿರಿ. ಅರ್ಜಿಯಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ರೆಸ್ಯೂಮೆ ಏನ್ ಬೇಕಾಗೋದಿಲ್ಲ, ಅರ್ಜಿಯಲ್ಲಿ ಎಲ್ಲ ಫಿಲ್ಅಪ್ ಮಾಡ್ತೀರಲ್ವಾ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ, ಅದನ್ನು ಕೂಡ ಒಂದು ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಮತ್ತೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಮುಂಚೆನೆ ಹೇಳಿದ ಹಾಗೆ ಅಪ್ಲಿಕೇಶನ್ ಫೀಸ್ ಏನು ಇಲ್ಲ. ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿದ ನಂತರ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅಂದ್ರೆ ಅಪ್ಲಿಕೇಶನ್ ಅಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಮುಂಚೆ ತಿಳಿಸ್ಕೊಟ್ಟಿದ್ದ ಅಡ್ರೆಸ್ಗೆ ನಿಮ್ಮ ಅರ್ಜಿಯನ್ನ ಕಳಿಸ್ಕೊಡ್ಬಹುದು. ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎನ್ವಿರಾನ್ಮೆಂಟ್ ಇಂಜಿನಿಯರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ಸ್ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸ್ ಹುದ್ದೆ 2 ಖಾಲಿ ಇದೆ. ಜೂನಿಯರ್ ಇಂಜಿನಿಯರ್ ವಾಟರ್ ಸಪ್ಲೈ ಹುದ್ದೆ 1 ಖಾಲಿ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆ 1 ಖಾಲಿ ಇರುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 17 ಮಾರ್ಚ್ 2025. ಕೊನೆಯ ದಿನಾಂಕ 7 ಏಪ್ರಿಲ್ 2025. ಅಷ್ಟರೊಳಗಡೆ ಆಫ್ಲೈನ್ ಮೂಲಕ ಅರ್ಜಿ ತಲುಪಿಸಬೇಕು. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ raichurcity.mrc.gov.in. ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್. ಇದನ್ನ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ನೆಕ್ಸ್ಟ್ ನಿಮಗೆ ಅವರು ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿದ್ದಾರೆ. ಅಲ್ಲಿ ನೀವೇನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಕೇಳ್ಕೋಬಹುದು. ಮೊಬೈಲ್ ನಂಬರು, ಲ್ಯಾಂಡ್ ಲೈನ್ ಎರಡನ್ನೂ ಕೊಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನೋಡಿ. ಇದು ಸ್ಕ್ರೀನ್ ಶಾಟ್ ತಗೊಂಡು ಅಲ್ಲಿ ಕಾಲ್ ಮಾಡಬಹುದು. ಇಮೇಲ್ ಐಡಿ ಬೇಕು ಅಂದ್ರೂ ಇಮೇಲ್ ಐಡಿ ಇದೆ. ಇದನ್ನ ನಿಮಗೆ ವಾಟ್ಸ್ಆಪ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ, ಗೊತ್ತಾಯ್ತಲ್ವಾ? ಇನ್ನು ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ. ಪ್ರತಿ ದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಅಲ್ಲೂ ಕೂಡ ಸಿಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಲಿಂಕ್ ಎಲ್ಲ ಪಡ್ಕೋಬಹುದು. ಇದಕ್ಕೆ ಆಫ್ಲೈನ್ ಇರೋದ್ರಿಂದ ಅಪ್ಲಿಕೇಶನ್ ಫಾರಂ ಇರುತ್ತೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸ್ ಹುದ್ದೆಗೆ ಬಿಇ ಆಗಿರಬೇಕು, ಎನ್ವಿರಾನ್ಮೆಂಟಲ್ ಅಲ್ಲಿ ಅಥವಾ ಕೆಮಿಕಲ್ ನಲ್ಲಿ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ವಾಟರ್ ಸಪ್ಲೈ ಹುದ್ದೆಗೆ ಬಿಟೆಕ್ ಆಗಿರ್ಬೇಕಾಗುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಹೈಡ್ರಾಲಜಿ ನಲ್ಲಿ. ನೆಕ್ಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆಗೆ ಬಿಇ ಆಗಿರಬೇಕು, ಎಲೆಕ್ಟ್ರಿಕಲ್ ನಲ್ಲಿ. ಇದಿಷ್ಟು ಈ ಜಾಬ್ ನ ವಿವರ. ನಿಮಗೇನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮಾಡೋದಕ್ಕೂ ಮುಂಚೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಫಿಷಿಯಲ್ ನೋಟಿಫಿಕೇಶನ್ ನ ಓದ್ಕೊಂಡ ನಂತರ ಡೌಟ್ಸ್ ಇದ್ರೆ ಕೇಳಿ ಕಮೆಂಟ್ ಬಾಕ್ಸ್ ನಲ್ಲಿ. ಅದಾದ ನಂತರ ಕೊನೆಯದಾಗಿ ನಿಮಗೆ ತಿಳಿಸ್ಬೇಕು ಅಂತಿದ್ದೇನು ಅಂತ ಹೇಳಿದ್ರೆ, ನೀವಿನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ನ ಜಾಯಿನ್ ಆಗಿ. ಪ್ರತಿದಿನಾನು ರೀಲ್ ಮೂಲಕ ನಿಮಗೆ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ತಿಳಿಸ್ಕೊಡ್ತೀವಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಗಳಿಗೂ ಕೂಡ ಅಲ್ಲಿಂದಾನೇ ಜಾಬ್ ಡೀಟೇಲ್ಸ್ ಎಲ್ಲ ಶೇರ್ ಕೂಡ ಮಾಡಬಹುದು. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.